ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ಪ್ರಸಾದ್. ಏನು ಈ ದಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿವೃತ್ತ ಬೋಧಕಿಯ ನೌಕರ ಸಂಘದ ವತಿಯಿಂದ ಏನು ಒಂದು ಸಭೆಯನ್ನು ಮಾಡಲಾಗಿತ್ತು. ಈ ಸಭೆಯಲ್ಲಿ ಮುಂಬರುವ ಏನು ಕಾರ್ಯಚಟುವಟಿಕೆಗಳಿಗೆ ಈಗ ಚರ್ಚೆ ಮಾಡಲಾಗಿತ್ತು. ಇದೀಗ ನನ್ನ ಜೊತೆ ಮಾತಾಡೋಕ್ಕೆ ಸಂಘಟನೆಯ ಸದಸ್ಯರದ ಅವ್ರ ಜೊತೆ ಮಾತಾಡೋಣ. ಏನು ಚರ್ಚೆ ಮಾಡಲಾಗಿತ್ತು? ನಾವು ವಿಭಾಗ ಮಟ್ಟದ ಒಂದು ಸಮ್ಮೇಳನ ಮಾಡಬೇಕು ಅಂತ ಉದ್ದೇಶದಲ್ಲಿ ಅದಕ್ಕೆ ಜಿಲ್ಲಾ ಮಟ್ಟದೊಳಗೆ ಪ್ರಥಮತಃ 2ನೇ ಸಭೆ ಮಾಡ್ತಾ ಇದ್ದೇವೆ. ಒಂದು ಸಭೆಯನ್ನು ಆದರ್ಶ ಪ್ಯಾಲೇಸಲ್ಲಿ ಮಾಡಿದ್ದೀವಿ. ಲಾಸ್ಟ್ ಮಂತ್ ಆದರ್ಶ ಪ್ಯಾಲೇಸ್ನಲ್ಲಿ 9ನೇ ತಾರೀಕು. ಈಗ 2ನೇ ಸಭೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲಾದಲ್ಲಿ ಒಂದೊಂದು ಮೂರು ಜಿಲ್ಲಾ ಕೂಡ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಈಗ ಉದಾಹರಣೆಗೆ ಇವರು ಧಾರವಾಡ ಜಿಲ್ಲಾದಿಂದ ಬಂದಿದ್ದಾರೆ. ಧಾರವಾಡ ಹಾವೇರಿ ಮತ್ತು ಗದಗ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಆಮೇಲೆ ಅದರಂತೆ ಬಿಜಾಪುರ ಮತ್ತು ಬಾಗಲಕೋಟೆ ಹುಬ್ಬಳ್ಳಿ ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಆಮೇಲೆ ಕಾರವಾರದ್ದು ರಾಜೇಶ್ವರಿ ಹೆಗಡೆ ಅವರಿಗೆ ಕೊಟ್ಟಿದ್ದೇವೆ. ಇವರೆಲ್ಲರೂ ಕೂಡಿ ಒಂದು ತಳಮಟ್ಟದಲ್ಲಿ ಒಂದು ಫಸ್ಟ್ ಲೆವೆಲ್ ಒಂದು ರೌಂಡ್ ಅವ್ರು ಮೀಟಿಂಗ್ ಮಾಡ್ತಾರೆ. ಮಾಡಿ ನಮಗೆ ಕರೆದಾಗ ನಾವು ಅಲ್ಲಿ ಹೋಗ್ತೇವೆ. ನಾವು ಪದಾಧಿಕಾರಿಗಳು ಒಂದು 5-6 ಜನ ಅಲ್ಲಿ ಹೋಗಿ ಇದರ ಏಮ್ಸ್ ಆ್ಯಂಡ್ ಅಬ್ಜೆಕ್ಟ್ಸ್ ಏನದಾವ ಅವ್ರಿಗೆ ಹೇಳ್ತೇವೆ. ಹೇಳಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಆ ನಂತರ ಅವ್ರು ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೋ ಆ ಪ್ರಕಾರ ಒಂದು ವಿಭಾಗ ಮಟ್ಟದ ಸಮ್ಮೇಳನ ಮಾಡ್ಬೇಕಂತ ವಿಚಾರದೆ. ಆ ವಿಚಾರಕ್ಕೆ ಅವ್ರು ಏನು ಸ್ಪಂದನ ಮಾಡ್ತಾರೆ ಆ ಪ್ರಕಾರ ಮುಂದುವರಿತು. ಶಿಕ್ಷಣ ಇಲಾಖೆ ನಿವೃತ್ತ ಬೋಧಕೇತರ ಸಿಬ್ಬಂದಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದು ಫಸ್ಟ್ ಬಾರಿ ನೀವು ಮಾಡ್ತಾರೆ ಸಮ್ಮೇಳನ? ಇದು 2ನೇ ಮೀಟಿಂಗ್ ಆದರ್ಶ ಪ್ಯಾಲೇಸ್ದಾಗ ಮಾಡಿದ್ವಿ ಲಾಸ್ಟ್ ಮಂತ್. ಇದು 2ನೇ ಮೀಟಿಂಗ್ ಅಲ್ಲ, ಸಮ್ಮೇಳನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ? ಫಸ್ಟ್ ಟೈಮ್ ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ಗಳಿದೆಯಲ್ಲ ಆ ಡಿಪಾರ್ಟ್ಮೆಂಟ್ಗಳೇ ನಮ್ಮ ಫಸ್ಟ್ ಅದು ಆಗೋದು. ಬೇರೆ ಇಡೀ ಸ್ಟೇಟ್ನಲ್ಲಿ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ವಿಭಾಗ ಮಟ್ಟದ ನಾವು ಮಾಡ್ತಾ ಇದ್ದೀವಿ. ಮೊದಲ ಬಾರಿಗೆ ಇದುವರೆಗೆ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಮಾಡೇ ಇಲ್ಲ. ಆಮೇಲೆ ಇದು ನಮ್ದು ನಿವೃತ್ತ ನಾನ್ ಟೀಚಿಂಗ್ ಎಂಪ್ಲಾಯಿಗಳದ್ದು ಫಸ್ಟ್ ನಡೆಯುವಂಥ ಒಂದು ಸಮ್ಮೇಳನದ ಒಂದು ಗ್ರೂಪಿನ ಪೂರ್ವ ತಯಾರಿ ಇದು ಮೀಟಿಂಗ್. ನಾವು ಈಗ ಸಮ್ಮೇಳನ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಮಾಡ್ಬೇಕಂತ ವಿಚಾರ. ಈಗ ಸಮ್ಮೇಳನ ಯಾರ್ಯಾರು ಸತ್ಕರಿಸ್ತೀರಾ? ಏನು ಕಾರ್ಯಕ್ರಮ ನೀವು ರೂಪರೇಷೆ ಏನಿದೆ ಕಾರ್ಯಕ್ರಮ? ನಿವೃತ್ತ ಎಂಪ್ಲಾಯಿಗಳನ್ನ 70 ವರ್ಷ 75 80 ಇಂಥವ್ರು ಕರೆದು 70ರ ಮೇಲ್ಪಟ್ಟವು ಅವ್ರ ಸಮಸ್ಯೆಗಳಿಂದ ಇದ್ದರೆ ಅವ್ರ ಸಮಸ್ಯೆಗಳಿಂದ ಇದ್ದರೆ ಬಗೆಹರಿಸ್ಕೊಡೋದು. ಉದಾಹರಣೆ ಅವ್ರ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆಗಿದ್ದರೆ ಅದ್ರ ಬಗೆಹರಿಸ್ಕೊಡೋದು ಇಂಥವು. ಅದ್ರ ಜೊತೆಗೆ ನಮ್ಮ ಫ್ರಾಟರ್ನಿಟಿ ಇನ್ ಬಿಟ್ವೀನ್ ದಿ ಎಂಪ್ಲಾಯೀಸ್ ಅದು ತರೋದು ಇದೆ. ಈಗ ಯಾವಾಗ ಜಾನ್ವರಿದಲ್ಲಿ ಮಾಡ್ತೀರಾ? ಡಿಸೆಂಬರ್ ಕೊನೆವರೆ ಜನವರಿ ಫಸ್ಟ್ ವೀಕ್. ಸೆಕೆಂಡ್ ವೀಕ್. ಓಕೆ. ಯಾವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೋಧಕೇತರ ನಿವೃತ್ತ ಬೋಧಕೇತರ ನೌಕರರ ಸಂಘ. ಓಕೆ. ಒಂದೇ ಮನೆಯೊಳಗಿದ್ದೇವೆ. ಅದರಂಥ ಸಂತೋಷ ನನಗೆ ಇನ್ನೊಂದು ಯಾವುದು ಹಿಂದೆ ಆಗಿಲ್ಲ, ಮುಂದೆ ಆಗಲಿಕ್ಕಿಲ್ಲ ಅಂತ ಅನ್ಸಾಕತ್ತೆ. ಸಂತೋಷ ಇನ್ನೊಂದು ನನಗೆ ಯಾವುದಿಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ತಮಗೆ ಗೊತ್ತೇಳ್ತೀನಿ. ಕಚೇರಿ ಒಳಗೆ ನಮಗೆ ಟೈಮ್ ಹೆಂಗೆ ಹೋಗ್ತೋ ಗೊತ್ತಾಗ್ತಿದ್ದಲ್ಲ, ಈಗ ಹೊತ್ತ ಕಳೆಯೋದು ಕಷ್ಟ ಆಗಿಬಿಟ್ಟದೆ. ಯಾಕಂದ್ರೆ ಹೊಟ್ಟೆ ತುಂಬಿ ಉಳಿವಷ್ಟು ಪೆನ್ಷನ್ ಕೊಡಾಕತ್ತಾರೆ ಸರ್ಕಾರದವ್ರು. ಇಲ್ಲಂತಿಲ್ಲ. ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇದ್ದಾಗಲೂ ಹೇಳಿದ್ದೇನೆ ಎಲ್ಲರಿಗೂ,